ಗೆಳೆಯರೇ, ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ. ಗೆಳೆಯರೇ, ಕೊಳ್ಳೇಗಾಲದ ಪ್ರಸಿದ್ಧ ತಾಂತ್ರಿಕರು ಕೇರಳದ ಶ್ರೀ ದುರ್ಗಾದೇವಿ ಜ್ಯೋತಿಷ್ಯರು ಎಂ ಶ್ರೀನಿವಾಸನ್ ಇವರು ಕೊಳ್ಳೇಗಾಲದಿಂದ ನೇರ ಪರಿಹಾರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆ ಏನೇ ಇದ್ದರೂ ಪರಿಹಾರದಲ್ಲಿ ಚಾಲೆಂಜ್ ಆಗಿ ಮಾಡಿಕೊಡುತ್ತಾರೆ. ಮೋಡಿ ಮಾಂತ್ರಿಕ ಮನೆತನದವರು. ವಂಶ ಪರಂಪರೆಯ ಜ್ಯೋತಿಷ್ಯರಲ್ಲಿ ಇವರು ಪ್ರಮಾಣಪತ್ರ ಪಡೆದಿರುತ್ತಾರೆ. ಇವರನ್ನು ಸಂಪರ್ಕಿಸಲು ಹಿಂದೆ ಕರೆ ಮಾಡಿ 9632994106 9632994106. ಮೇಷರಾಶಿ, ಈ ದಿನ ನಿಮ್ಮ ನಡವಳಿಕೆ ಹಾಗೂ ಮಾತಿನಲ್ಲಿ ಸೌಮ್ಯತೆ ಇರಲಿ. ಉದ್ಯೋಗದಲ್ಲಿ ಕೆಲ ಮಹತ್ವದ ಕೆಲಸಗಳನ್ನು ನಿರ್ವಹಿಸಬೇಕಾಗಬಹುದು. ಹಣದ ವ್ಯವಹಾರದಲ್ಲಿ ಎಚ್ಚರಿಕೆ ಬೇಕು. ಇಂದು ಮನೆಯಲ್ಲಿ ನೆಮ್ಮದಿ ಇರಬಹುದು. ತಾಂತ್ರಿಕ ವಿಚಾರಗಳಲ್ಲಿ ಯಶಸ್ಸು ಲಭಿಸಲಿದೆ. ಹಿರಿಯರ ಸಲಹೆಗಳು ಇಂದು ನೆರವಾಗಬಹುದು. ಯಾತ್ರೆಗೆ ಅವಕಾಶಗಳಿವೆ. ಇಂದು ಸಾಯಂಕಾಲ ಸ್ನೇಹಿತರೊಂದಿಗೆ ಸಮಯ ಕಳೆಯುತ್ತೀರಿ. ಇಂದು ನಿಮ್ಮ ವೃತ್ತಿಪರ ಜೀವನವು ನಿಮ್ಮ ದೃಢ ಗಮನವನ್ನು ಬಯಸುತ್ತದೆ. ಪ್ರೇಮಿಗಳ ನಡುವಿನ ಸಂಬಂಧವು ಅವರ ಸಂಬಂಧಗಳಲ್ಲಿ ತೀವ್ರತೆಯನ್ನು ತರುವ ಸಾಧ್ಯತೆ ಇದೆ. ಕೆಲವು ವೃತ್ತಿ ಆಧಾರಿತ ನಿರ್ಧಾರಗಳನ್ನು ರೂಪಿಸುವಲ್ಲಿ ಪರಿಚಯಸ್ಥರು ಪ್ರಮುಖ ಪಾತ್ರ ವಹಿಸಬಹುದು. ಇಂದು ಹೊಟ್ಟೆಗೆ ಸಂಬಂಧಿಸಿದ ಕೆಲವು ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು. ಆದ್ದರಿಂದ ಅತಿಯಾಗಿ ತಿನ್ನುವುದನ್ನು ತಪ್ಪಿಸಿ. ಆರ್ಥಿಕವಾಗಿ ಖಾಸಗಿ ಉದ್ಯೋಗದಲ್ಲಿರುವವರು ಸ್ವಲ್ಪ ಬೆಳವಣಿಗೆಯನ್ನು ಇಂದು ನಿರೀಕ್ಷಿಸಬಹುದು. ಇಂದು ನಿಮ್ಮ ವೈಯಕ್ತಿಕ ಸಂಬಂಧಗಳಲ್ಲಿ ತಪ್ಪು ತಿಳುವಳಿಕೆಗಳನ್ನು ತಪ್ಪಿಸಲು ಸಂವಹನವು ಪ್ರಮುಖವಾಗಿದೆ. ನಿಮ್ಮ ಅಭಿಪ್ರಾಯಗಳನ್ನು ಬಲವಾಗಿ ಪ್ರತಿಪಾದಿಸಲು ನೀವು ಭಾವಿಸಿದರೂ ಪ್ರೀತಿ ಪಾತ್ರರ ದೃಷ್ಟಿಕೋನಗಳನ್ನು ಸಕ್ರಿಯವಾಗಿ ಆಲಿಸುವುದು ಅತ್ಯಗತ್ಯವಾಗಿದೆ. ನಿಮ್ಮ ದೃಢತೆಯನ್ನು ಸಹಾನುಭೂತಿಯೊಂದಿಗೆ ಸಮಾಲೋಚನೆಗೊಳಿಸಿ ಮತ್ತು ಅನಗತ್ಯ ಸಂಘರ್ಷಗಳನ್ನು ತಪ್ಪಿಸಲು ಪ್ರಯತ್ನಿಸಿ. ಅರ್ಥಪೂರ್ಣ ಸಂಭಾಷಣೆಗಳಿಗೆ ಸಮಯ ತೆಗೆದುಕೊಳ್ಳಿ ಮತ್ತು ನಿಮಗೆ ಮುಖ್ಯವಾದವರಿಗೆ ಮೆಚ್ಚುಗೆಯನ್ನು ತೋರಿಸಿ. ಹಾಜರಿದ್ದು ಮತ್ತು ಬೆಂಬಲ ನೀಡುವ ಮೂಲಕ ಬಂಧಗಳನ್ನು ಬಲಪಡಿಸಿಕೊಳ್ಳಿ. ಇಂದು ನೀವು ಕೆಲಸದಲ್ಲಿ ನವೀನ ಪರಿಹಾರಗಳ ಅಗತ್ಯವಿರುವ ಸವಾಲುಗಳನ್ನು ಎದುರಿಸಬಹುದು. ಅವುಗಳನ್ನು ನೇರವಾಗಿ ಎದುರಿಸಿ, ಆದರೆ ನಿಮ್ಮನ್ನು ನೀವು ವೇಗಗೊಳಿಸಲು ಮರೆಯಬೇಡಿ. ಹಿಮ್ಮುಖ ಶಕ್ತಿಯು ಕೆಲವು ವಿಳಂಬಗಳನ್ನು ತರಬಹುದು, ಆದ್ದರಿಂದ ತಾಳ್ಮೆ ಬಹಳ ಮುಖ್ಯವಾಗುತ್ತದೆ. ಇಂದು ಹೊಸ ಮಾರ್ಗಗಳನ್ನು ರೂಪಿಸಲು ಮತ್ತು ಬದಲಾವಣೆಗಳನ್ನು ಆಕರ್ಷಕವಾಗಿ ಸ್ವೀಕರಿಸಲು ಸಹ ಉದ್ಯೋಗಿಗಳೊಂದಿಗೆ ಸಹಕರಿಸಿ. ನಿಮ್ಮ ಪ್ರವೃತ್ತಿಗಳು ತೀಕ್ಷ್ಣವಾಗಿರುತ್ತವೆ, ಆದರೆ ನಿಮ್ಮ ವೃತ್ತಿ ಜೀವನದ ಗುರಿಗಳನ್ನು ಪರಿಣಾಮಕಾರಿಯಾಗಿ ಸಾಧಿಸಲು ಎಚ್ಚರಿಕೆಯ ಯೋಜನೆಯೊಂದಿಗೆ ನೀವು ಅವುಗಳನ್ನು ಬೆಂಬಲಿಸುತ್ತೀರಿ ಎಂದು ಖಚಿತಪಡಿಸಿಕೊಳ್ಳಿ. ವೃಷಭ ರಾಶಿ, ಇಂದಿನ ದಿನ ಹಣಕಾಸು ವ್ಯವಹಾರದಲ್ಲಿ ತಾಳ್ಮೆ ಅಗತ್ಯವಿರಲಿ. ಕುಟುಂಬದಲ್ಲಿ ಕೆಲ ವಿಚಾರಗಳಲ್ಲಿ ತಲೆನೋವು ಇರುತ್ತದೆ. ಹಳೆಯ ಸ್ನೇಹಿತನ ಭೇಟಿಯಿಂದ ಹರ್ಷೋನ್ಮುಖವಾಗುತ್ತೀರಿ. ವಾಹನ ಸಂಬಂಧಿಸಿದ ವ್ಯಯ ಸಂಭವಿಸಬಹುದು. ವ್ಯವಹಾರದಲ್ಲಿ ನಿಧಾನಗತಿ ಇರುತ್ತದೆ. ಆರೋಗ್ಯದಲ್ಲಿ ಚಿಕ್ಕ ಏರುಪೇರು ಉಂಟಾಗಬಹುದು. ಇಂದು ಮಕ್ಕಳ ವಿದ್ಯಾಭ್ಯಾಸದ ವಿಚಾರದಲ್ಲಿ ನಿಮಗೆ ಸಂತೋಷವಿರುತ್ತದೆ. ದೇವರ ಧ್ಯಾನದಿಂದ ಶಾಂತಿ ಸಿಗುತ್ತದೆ. ಇಂದು ನಿಮ್ಮ ಬುದ್ಧಿವಂತಿಕೆಯ ಮಾತುಗಳು ಯಾರಿಗಾದರೂ ಫಲಪ್ರದಾಯವಾಗಬಹುದು. ಇಂದು ಕೆಲಸದಲ್ಲಿ ಮಗ್ನರಾಗಿರುವುದನ್ನು ತಪ್ಪಿಸಿ. ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೂ ಸ್ವಲ್ಪ ಸಮಯ ಕಳೆಯುವುದು ಒಳ್ಳೆಯದು. ನಿಮ್ಮ ಕುಟುಂಬದೊಂದಿಗೆ ನೆನಪುಗಳನ್ನು ಹಂಚಿಕೊಳ್ಳಲು ಇಂದು ಅವಕಾಶ ಸಿಗದಾಗ ಒಂದು ದಿನದ ಸಂಬಳವನ್ನು ನೀವು ತ್ಯಾಗ ಮಾಡುವುದು ಕೆಟ್ಟದ್ದೇನಲ್ಲ. ಆರ್ಥಿಕವಾಗಿ ನಕ್ಷತ್ರಗಳು ಕೆಲವು ಅನುಕೂಲಕರ ಪರಿಸ್ಥಿತಿಗಳನ್ನು ಪ್ರತಿಬಿಂಬಿಸುತ್ತವೆ. ಇಂದು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಮಾತುಕತೆ ಮುಖ್ಯವಾಗಿದೆ. ತಪ್ಪು ತಿಳುವಳಿಕೆಗಳು ಕೂಡ ಉಂಟಾಗಬಹುದು. ವಿಶೇಷವಾಗಿ ನಿಮಗೆ ಹತ್ತಿರವಿರುವವರೊಂದಿಗೆ ಸಕ್ರಿಯವಾಗಿ ಆಲಿಸಲು ಮತ್ತು ನಿಮ್ಮ ಭಾವನೆಗಳನ್ನು ಸ್ಪಷ್ಟತೆಯಿಂದ ವ್ಯಕ್ತಪಡಿಸಲು ಪ್ರಯತ್ನಿಸಿ. ಹಿಂದಿನ ಕುಂದುಕೊರತೆಗಳನ್ನು ಹಿಡಿದಿಟ್ಟುಕೊಳ್ಳುವುದನ್ನು ತಪ್ಪಿಸಿ,
ಏಕೆಂದರೆ ಅವು ನಿಮ್ಮ ತೀರ್ಪನ್ನು ಮುಸುಕುಗೊಳಿಸಬಹುದು. ಮುಕ್ತ ಸಂವಾದವನ್ನು ಬೆಳೆಸುವ ಮೂಲಕ ಸಾಮರಸ್ಯವನ್ನು ಹುಡುಕಿ. ಇಂದು ಪ್ರೀತಿ ಪಾತ್ರರೊಂದಿಗಿನ ಬಾಂಧವ್ಯವನ್ನು ಸರಿಪಡಿಸಲು ಮತ್ತು ಆಳವಾದ ಸಂಪರ್ಕಗಳಿಗೆ ಕಾರಣವಾಗುವ ಸೂಕ್ತ ಕ್ಷಣವಿದು. ಇಂದು ನೀವು ಕೆಲಸದಲ್ಲಿ ಅನಿರೀಕ್ಷಿತ ಸವಾಲುಗಳನ್ನು ಎದುರಿಸಬಹುದು. ಈ ಅಡೆತಡೆಗಳು ನಿಮ್ಮ ಸ್ಥಿತಿಸ್ಥಾಪಕತ್ವ ಮತ್ತು ಸಮಸ್ಯೆ ಪರಿಹರಿಸುವ ಕೌಶಲ್ಯಗಳನ್ನು ಪರೀಕ್ಷಿಸಬಹುದು. ಇಂದು ಸಹಯೋಗದ ಪ್ರಯತ್ನಗಳು ಪ್ರಯೋಜನಕಾರಿಯಾಗುತ್ತವೆ. ಆದ್ದರಿಂದ ಸಾಧ್ಯವಾದಾಗಲೆಲ್ಲ ತಂಡದ ಕೆಲಸದ ಮೇಲೆ ಒಲವು ತೋರಿಸಿ. ವಿಶೇಷವಾಗಿ ಸಭೆಗಳು ಅಥವಾ ಮಾತುಕತೆಗಳಲ್ಲಿ ಕ್ಷಿಪ್ರ ತೀರ್ಪುಗಳನ್ನು ನೀಡುವುದನ್ನು ತಪ್ಪಿಸಿ. ಇದು ನಿಮ್ಮ ಪರಿಶ್ರಮ ಮತ್ತು ಪ್ರತಿಕೂಲ ಪರಿಸ್ಥಿತಿಯನ್ನು ಎದುರಿಸುವ ಸಾಮರ್ಥ್ಯವನ್ನು ಪ್ರದರ್ಶಿಸುತ್ತದೆ. ಇಂದು ಸಕಾರಾತ್ಮಕ ಮನೋಭಾವದಿಂದ ನೀವು ಸವಾಲುಗಳನ್ನು ಅವಕಾಶಗಳಾಗಿ ಪರಿವರ್ತಿಸಬಹುದು. ಮಿಥುನ ರಾಶಿ, ಇಂದು ಒಂದು ರೀತಿಯ ಗಾಬರಿಯಿಂದ ದಿನ ಅನಿಸಬಹುದು. ಕೆಲಸದಲ್ಲಿ ಆಕಸ್ಮಿಕ ಬದಲಾವಣೆಗಳು ಸಂಭವಿಸಲಿದೆ. ಹಣದ ಖರ್ಚು ನಿಯಂತ್ರಣದಲ್ಲಿಡಿ. ಹಳೆಯ ಸಾಲ ಒತ್ತಡ ತರಬಹುದು. ಇದೆಲ್ಲದರ ನಡುವೆ ಬುದ್ಧಿವಂತಿಕೆಯಿಂದ ಸಮಸ್ಯೆಗಳನ್ನು ನಿಭಾಯಿಸಬೇಕು. ಕುಟುಂಬದಲ್ಲಿ ಒಡನಾಟ ಹೆಚ್ಚಾಗಬಹುದು. ಇಂದು ಗೃಹ ಪ್ರವೇಶ, ಶುಭ ಕಾರ್ಯಗಳಲ್ಲಿ ಭಾಗವಹಿಸುವ ಸಾಧ್ಯತೆ ಇದೆ. ಇಂದು ನಕಾರಾತ್ಮಕತೆ ನಿಮ್ಮನ್ನು ಆವರಿಸಿಕೊಳ್ಳಲು ಬಿಡಬೇಡಿ. ನಿಮಗೆ ಸಂತೋಷವನ್ನು ನೀಡುವ ಚಟುವಟಿಕೆಗಳನ್ನು ಕೈಗೆತ್ತಿಕೊಳ್ಳುವ ಮೂಲಕ ನಿಮ್ಮೊಂದಿಗೆ ಸ್ವಲ್ಪ ಸಮಯ ಕಳೆಯಿರಿ. ಪ್ರೇಮ ಜೀವನವು ಬಲಗೊಳ್ಳುವ ನಿರೀಕ್ಷೆ ಇದೆ. ಸ್ನೇಹಿತರೊಂದಿಗೆ ಪುನರ್ಮಿಲನವು ನಿಮ್ಮ ವೃತ್ತಿಪರ ಜೀವನದಲ್ಲಿ ಒತ್ತಡವನ್ನು ಎದುರಿಸಲು ನಿಮಗೆ ಸಹಾಯ ಮಾಡುತ್ತದೆ. ಇಂದು ಆರ್ಥಿಕ ಮತ್ತು ಆರೋಗ್ಯ ಸಂಬಂಧಿಸಿದ ವಿಷಯಗಳು ನಿಮ್ಮ ಪರವಾಗಿರುವ ಸಾಧ್ಯತೆ ಇದೆ. ಇಂದು ನಿಮ್ಮ ವೈಯಕ್ತಿಕ ಸಂಬಂಧಗಳಲ್ಲಿ ಮುಕ್ತ ಸಂಭಾಷಣೆ ಮತ್ತು ತಿಳುವಳಿಕೆ ಮುಖ್ಯವಾಗಿರುತ್ತದೆ. ನೀವು ಹೆಚ್ಚು ಬೇರೆಯವರಿಗಾಗಿ ಮತ್ತು ಪ್ರೀತಿ ಪಾತ್ರರನ್ನು ತಲುಪಲು ಸಿದ್ಧರಿರುವಂತೆ ಭಾವಿಸಬಹುದು. ನೀವು ಹಂಚಿಕೊಳ್ಳುವಷ್ಟು ಕೇಳಲು ಸಮಯ ತೆಗೆದುಕೊಳ್ಳಿ. ಭಾವನಾತ್ಮಕ ವಿಷಯಗಳಲ್ಲಿ ಆತುರದ ನಿರ್ಧಾರಗಳನ್ನು ತಪ್ಪಿಸಿ. ಇಂದು ಸಮತೋಲನ ಅಗತ್ಯವಾಗಿದೆ. ನಿಮ್ಮ ಸ್ನೇಹಪರತೆಯು ಹೊಸ ಸ್ನೇಹಗಳನ್ನು ಆಕರ್ಷಿಸಬಹುದು, ಆದರೆ ಅಸ್ತಿತ್ವದಲ್ಲಿರುವ ಬಂಧಗಳನ್ನು ಬಲಪಡಿಸುವಲ್ಲಿ ನೀವು ಸಮಯವನ್ನು ಹೂಡಿಕೆ ಮಾಡುತ್ತೀರಿ. ಬೆಂಬಲವಾಗಿರಿ ಮತ್ತು ಆಪ್ತ ಸ್ನೇಹಿತರು ಮತ್ತು ಕುಟುಂಬದ ದೃಷ್ಟಿಕೋನಗಳನ್ನು ಪರಿಗಣಿಸಿ. ಇಂದು ಕೆಲಸಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪರಿಹರಿಸಲು ನೀವು ನವೀನ ಮಾರ್ಗಗಳನ್ನು ಕಂಡುಕೊಳ್ಳಬಹುದು. ಸಂವಹನವು ನಿಮ್ಮ ಶಕ್ತಿಯಾಗಿದೆ, ಆದ್ದರಿಂದ ಸಹ ಉದ್ಯೋಗಿಗಳೊಂದಿಗೆ ಪರಿಣಾಮಕಾರಿಯಾಗಿ ಸಹಕರಿಸಲು ಅದನ್ನು ಬಳಸಿ. ಇಂದು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಜಾಗರೂಕರಾಗಿರಿ. ಅವುಗಳನ್ನು ಮುಂದೂಡುವುದು ನಿಮ್ಮ ಬುದ್ಧಿವಂತಿಕೆಯ ಮೇಲೆ ನಿಂತಿರುತ್ತದೆ. ನೆಟ್ವರ್ಕಿಂಗ್ ಅವಕಾಶಗಳು ಇಂದು ಉದ್ಭವಿಸಬಹುದು. ಇದು ಭವಿಷ್ಯದ ಯೋಜನೆಗಳಿಗೆ ಪ್ರಯೋಜನವನ್ನು ನೀಡುತ್ತದೆ. ಇಂದು ಕಲಿಕೆ ಮತ್ತು ಹೊಂದಿಕೊಳ್ಳುವಿಕೆಗೆ ನಿಮ್ಮ ಮನಸ್ಸನ್ನು ಮುಕ್ತವಾಗಿರಿಸಿಕೊಳ್ಳಿ, ಏಕೆಂದರೆ ಇದು ವೃತ್ತಿ ಜೀವನದ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಕಟಕ ರಾಶಿ, ಇಂದು ನಿಮ್ಮ ಧೈರ್ಯ ಮತ್ತು ಸಂಕಲ್ಪ ಶಕ್ತಿಗೆ ಪರೀಕ್ಷೆಯ ದಿನವಾಗಿದೆ. ನಿಮ್ಮ ಮಾತು ಎಂತಹವರನ್ನು ಆಕರ್ಷಿಸುತ್ತದೆ. ಜಾಗ್ರತೆಯಿಂದ ದಿನವನ್ನು ಮುನ್ನಡೆಸಿ. ನಿಮ್ಮ ಮಾನಸಿಕ ಶಕ್ತಿಯು ಯಶಸ್ಸಿಗೆ ದಾರಿ ಮಾಡಿಕೊಡುತ್ತದೆ. ಉದ್ಯೋಗದಲ್ಲಿ ಉನ್ನತಿಯ ಸಾಧ್ಯತೆ ಇದೆ. ಹಠದಿಂದ ನಿರ್ಧಾರ ತೆಗೆದುಕೊಳ್ಳಬೇಡಿ. ಹಣದ ಲೆಕ್ಕಪತ್ರ ಸರಿಯಾಗಿ ನೋಡಿಕೊಳ್ಳಿ. ಕುಟುಂಬದ ಹಿರಿಯರಿಂದ ಆಶೀರ್ವಾದ ಲಭಿಸುತ್ತದೆ. ಇಂದು ಮಕ್ಕಳ ವಿಚಾರದಲ್ಲಿ ಸಂತೋಷದ ಸುದ್ದಿ ಇರುವ ಸಾಧ್ಯತೆ ಇದೆ. ಈ ದಿನ ನೀವು ನಿಮ್ಮ ಹಿಂದಿನ ಕೆಲವು ಬದ್ಧತೆಗಳನ್ನು ಪೂರೈಸಿಕೊಳ್ಳುವ ಉತ್ಸಾಹದಲ್ಲಿ ಮುಳುಗಿರುತ್ತೀರಿ. ಪ್ರೇಮ ಪತ್ರಗಳು ಅನುಕೂಲಕರವಾಗಿ ಕಾಣುತ್ತವೆ. ವಿದೇಶಕ್ಕೆ ಹಾರಲು ಯೋಜಿಸುತ್ತಿರುವವರು ಪುನರ್ವಿಮರ್ಶೆ ಮಾಡಿಕೊಳ್ಳಬೇಕು. ಆರೋಗ್ಯದ ದೃಷ್ಟಿಯಿಂದ ನೀವು ಆತಂಕವನ್ನು ಅನುಭವಿಸುವಿರಿ ಮತ್ತು ವೈದ್ಯರನ್ನು ಸಂಪರ್ಕಿಸುವ ಅಗತ್ಯವನ್ನು ಕೂಡ ನೀವು ಮಾಡಿಕೊಳ್ಳುವಿರಿ. ಆದರೆ ಚಿಂತಿಸಬೇಡಿ, ಆರೋಗ್ಯವು ಕ್ರಮೇಣ ಸುಧಾರಿಸುತ್ತದೆ. ಇಂದು ನಿಮ್ಮ ವೈಯಕ್ತಿಕ ಸಂಬಂಧಗಳಲ್ಲಿ ಪ್ರೀತಿ ಪಾತ್ರರನ್ನು ಪೋಷಿಸಲು ಮತ್ತು ಕಾಳಜಿ ವಹಿಸಲು ನೀವು ಬಲವಾದ ಬಯಕೆಯನ್ನು ಅನುಭವಿಸಬಹುದು. ಕುಟುಂಬದೊಂದಿಗೆ ಸಮಯ ಕಳೆಯಿರಿ, ಬೆಂಬಲವನ್ನು ನೀಡಿ ಮತ್ತು ಭಾವನಾತ್ಮಕವಾಗಿ ಸಮೃದ್ಧಿಗೊಳಿಸುವ ಅನುಭವಗಳನ್ನು ಹಂಚಿಕೊಳ್ಳಿ. ಮುಕ್ತ ಸಂವಹನ ಇಂದು ಮುಖ್ಯವಾಗಿದೆ, ಆದ್ದರಿಂದ ನಿಮ್ಮ ಭಾವನೆಗಳನ್ನು ಪ್ರಾಮಾಣಿಕವಾಗಿ ವ್ಯಕ್ತಪಡಿಸಿ. ಇದು ಆಳವಾದ ಸಂಪರ್ಕಗಳು ಮತ್ತು ತಿಳುವಳಿಕೆಗೆ ಕಾರಣವಾಗುತ್ತದೆ.
ಎಂದು ಸಣ್ಣ ಭಿನ್ನಾಭಿಪ್ರಾಯಗಳನ್ನು ಹೃದಯಕ್ಕೆ ತೆಗೆದುಕೊಳ್ಳಬೇಡಿ. ಸಾಮರಸ್ಯವನ್ನು ಕಾಪಾಡಿಕೊಳ್ಳಲು ದೊಡ್ಡ ಚಿತ್ರ ಮತ್ತು ಪರಸ್ಪರ ಗೌರವದ ಮೇಲೆ ಕೇಂದ್ರೀಕರಿಸಿ. ಇಂದು ನಿಮ್ಮ ವೃತ್ತಿಪರ ಜೀವನವು ಹೆಚ್ಚುವರಿ ತಾಳ್ಮೆ ಮತ್ತು ವಿವರಗಳಿಗೆ ಗಮನವನ್ನು ಬಯಸಬಹುದು. ನೀವು ಸಣ್ಣ ಅಡೆತಡೆಗಳನ್ನು ಎದುರಿಸಬಹುದು, ಆದರೆ ಯೋಜನೆಗಳನ್ನು ಪೋಷಿಸುವ ನಿಮ್ಮ ನೈಸರ್ಗಿಕ ಸಾಮರ್ಥ್ಯವು ಅಲ್ಲಿ ಹೊಳೆಯುತ್ತದೆ. ಸಹ ಉದ್ಯೋಗಿಗಳೊಂದಿಗೆ ಸಂಪರ್ಕ ಸಾಧಿಸಲು ಮತ್ತು ನಿಮ್ಮ ನೆಟ್ವರ್ಕ್ ಅನ್ನು ಬಲಪಡಿಸಲು ಇದು ಉತ್ತಮ ದಿನವಾಗಿದೆ. ಸಹಯೋಗದ ವಿಧಾನವು ಪ್ರಯೋಜನಕಾರಿ ಫಲಿತಾಂಶಗಳನ್ನು ನೀಡುತ್ತದೆ, ಆದ್ದರಿಂದ ತಂಡದ ಕೆಲಸಕ್ಕೆ ಮತ್ತು ಇತರರ ಆಲೋಚನೆಗಳನ್ನು ಆಲಿಸಲು ಮುಕ್ತರಾಗಿರಿ. ಇಂದು ನೀವು ಸಮತೋಲನವು ನಿಮ್ಮ ಶಕ್ತಿಯಾಗಿದೆ ಎಂಬುದನ್ನು ನೆನಪಿನಲ್ಲಿಡಿ. ಕೆಲಸದ ಬೇಡಿಕೆಗಳನ್ನು ಸಮನ್ವಯಗೊಳಿಸಲು ಅದನ್ನು ಬಳಸಿಕೊಳ್ಳಿ. ಸಿಂಹ ರಾಶಿ, ಇಂದು ನೀವು ದಿಟ್ಟ ನಿರ್ಧಾರ ತೆಗೆದುಕೊಳ್ಳುವ ದಿನವಿದು. ಹೊಸ ಪ್ರಾಜೆಕ್ಟ್ ಅಥವಾ ಉದ್ಯೋಗ ಅವಕಾಶಗಳು ಸಿಗಬಹುದು. ಹಣದ ಒತ್ತಡ ಕಡಿಮೆಯಾಗಲಿದೆ. ನಿಮ್ಮ ಕೆಲಸಕ್ಕೆ ಶ್ಲಾಘನೆ ಸಿಗಲಿದೆ. ಸ್ನೇಹಿತರಿಂದ ಬೆಂಬಲ ಇರುತ್ತದೆ. ಆರೋಗ್ಯದಲ್ಲಿ ಚಿಕ್ಕ ಸಮಸ್ಯೆ ಉಂಟಾಗಬಹುದು. ಇಂದು ನೀವು ಭವಿಷ್ಯದ ಯೋಜನೆಗಳನ್ನು ಪ್ರಾರಂಭಿಸಬಹುದು. ದೇವರ ನಾಮಸ್ಮರಣೆ ನಿಮ್ಮ ಚಿಂತೆಗೆ ಪರಿಹಾರವನ್ನು ನೀಡುತ್ತದೆ. ಇಂದು ನಿಮ್ಮ ಪ್ರೀತಿ ಪಾತ್ರರಿಂದ ನಿಮಗೆ ಅಚ್ಚರಿಯಾಗುವ ಸಾಧ್ಯತೆ ಇದೆ. ಶೀಘ್ರದಲ್ಲೇ ದೊಡ್ಡ ಬದಲಾವಣೆ ಬರುವ ಸಾಧ್ಯತೆ ಇದೆ. ಪ್ರೇಮ ಜೀವನವು ಬಲಗೊಳ್ಳುವ ನಿರೀಕ್ಷೆ ಇದೆ. ಇಂದು ಆರ್ಥಿಕವಾಗಿ ನೀವು ಸುರಕ್ಷಿತವಾಗಿರುತ್ತೀರಿ. ಸೃಜನಶೀಲ ವೃತ್ತಿಗಳಲ್ಲಿರುವವರು ಉನ್ನತ ಸ್ಥಾನಕ್ಕೆ ಬಡ್ತಿ ಪಡೆಯುವ ನಿರೀಕ್ಷೆ ಇದೆ. ಇಂದು ನಿಮ್ಮ ವೈಯಕ್ತಿಕ ಸಂಬಂಧಗಳು ಸೂಕ್ಷ್ಮ ಸಮತೋಲನದಲ್ಲಿವೆ. ತಪ್ಪು ತಿಳುವಳಿಕೆಗಳು ಉಂಟಾಗಬಹುದು, ಆದ್ದರಿಂದ ನಿಮ್ಮ ಭಾವನೆಗಳನ್ನು ಸ್ಪಷ್ಟವಾಗಿ ತಿಳಿಸುವುದು ಅಗತ್ಯವಾಗಿದೆ. ಪ್ರೀತಿ ಪಾತ್ರರ ಮಾತುಗಳನ್ನು ಕೇಳಲು, ಸಹಾನುಭೂತಿ ತೋರಿಸಲು ಮತ್ತು ಅವರ ದೃಷ್ಟಿಕೋನಗಳನ್ನು ಅರ್ಥ ಮಾಡಿಕೊಳ್ಳಲು ಸಮಯ ಕಳೆಯಿರಿ. ಇಂದು ನಿಮ್ಮ ಬಂಧಗಳನ್ನು ಬಲಪಡಿಸಲು ಸಹಾಯ ಮಾಡುವ ಎಲ್ಲ ಕೆಲಸಗಳನ್ನು ನೀವು ಮಾಡುತ್ತೀರಿ. ಸ್ನೇಹಿತ ಅಥವಾ ಸಂಗಾತಿಯಿಂದ ಆಶ್ಚರ್ಯವು ನಿಮಗೆ ಸಂತೋಷವನ್ನು ತರಬಹುದು, ಆದ್ದರಿಂದ ನಿಮ್ಮ ಹೃದಯವನ್ನು ಇಂದು ತೆರೆದಿಡಿ. ತಾಳ್ಮೆ ಮತ್ತು ಸಹಾನುಭೂತಿ ನಿಕಟ ಸಂಬಂಧಗಳನ್ನು ಬೆಳೆಸಲು ಮತ್ತು ಆಳವಾದ ಸಂಪರ್ಕಗಳನ್ನು ನಿರ್ಮಿಸಲು ಪ್ರಮುಖವಾಗಿವೆ. ಇಂದು ನಿಮ್ಮ ವೃತ್ತಿಪರ ಜೀವನವು ಗಮನವನ್ನು ಬಯಸುತ್ತದೆ. ನೀವು ಅನಿರೀಕ್ಷಿತ ಕೆಲಸಗಳು ಅಥವಾ ಬದಲಾವಣೆಗಳನ್ನು ಎದುರಿಸಬೇಕಾಗಬಹುದು. ಇಂದು ಹೊಂದಿಕೊಳ್ಳುವವರಾಗಿರಿ ಮತ್ತು ಅಗತ್ಯವಿರುವಂತೆ ಹೊಂದಿಕೊಳ್ಳಿ, ಏಕೆಂದರೆ ತ್ವರಿತವಾಗಿ ಹೊಂದಿಕೊಳ್ಳುವ ನಿಮ್ಮ ಸಾಮರ್ಥ್ಯವು ನಿಮ್ಮ ದೊಡ್ಡ ಶಕ್ತಿಯಾಗಿದೆ. ಇಂದು ಸಹ ಉದ್ಯೋಗಿಗಳೊಂದಿಗೆ ಸಹಕರಿಸುವುದು ಹೊಸ ಒಳನೋಟಗಳನ್ನು ತರಬಹುದು, ಆದರೆ ನಿಮ್ಮನ್ನು ಅತಿಯಾಗಿ ಒತ್ತಡಕ್ಕೆ ಒಳಪಡಿಸುವುದನ್ನು ತಪ್ಪಿಸಿ. ಇಂದು ಕಾರ್ಯಗಳಿಗೆ ಎಚ್ಚರಿಕೆಯಿಂದ ಆದ್ಯತೆ ನೀಡಿ. ನಿಮ್ಮ ನಾಯಕತ್ವದ ಕೌಶಲ್ಯಗಳನ್ನು ಪ್ರದರ್ಶಿಸಲು ಮತ್ತು ಹೊಸ ಆಲೋಚನೆಗಳನ್ನು ಮೇಜಿನ ಬಳಿಗೆ ತರಲು ಇದು ಒಳ್ಳೆಯ ದಿನವಾಗಿದೆ. ಇದು ನಿಮ್ಮ ವೃತ್ತಿ ಜೀವನದ ಹಾದಿಯನ್ನು ಉತ್ತಮವಾಗಿ ಸುಧಾರಿಸುತ್ತದೆ. ಕನ್ಯಾ ರಾಶಿ, ಇಂದು ಕಾರ್ಯಗಳಿಗೆ ವ್ಯತ್ಯಾಸ ಉಂಟಾಗಬಹುದು. ಯೋಜನೆಗೂ ಅನುಭವಕ್ಕೂ ವ್ಯತ್ಯಾಸ ಕಂಡುಬರುತ್ತದೆ. ಕುಟುಂಬದಲ್ಲಿ ನಿರ್ಣಯದ ಬದಲಾವಣೆಗೆ ಅವಕಾಶವಿರುತ್ತದೆ. ಹಣಕಾಸಿನಲ್ಲಿ ಚಿಕ್ಕ ಲಾಭವಿರುತ್ತದೆ. ವ್ಯಾಪಾರಿಗಳಿಗೆ ಮಧ್ಯಮ ದಿನವಿದು. ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆ ಇರಲಿ. ಇಂದು ವಿದ್ಯಾರ್ಥಿಗಳು ಉತ್ತಮ ವಿಷಯಗಳನ್ನು ಕಲಿಯುವ ಮೂಲಕ ಉತ್ತಮ ಫಲಿತಾಂಶಗಳನ್ನು ಸಹ ಪಡೆಯುತ್ತಾರೆ. ಇಂದು ನೀವು ಮಾಡುವ ಆಯ್ಕೆಗಳು ದೂರಗಾಮಿ ಪರಿಣಾಮಗಳನ್ನು ಬೀರುತ್ತವೆ, ಆದ್ದರಿಂದ ಬುದ್ಧಿವಂತಿಕೆಯಿಂದ ಯೋಚಿಸಿ ಮತ್ತು ಆತುರದ ತೀರ್ಮಾನಗಳಿಗೆ ಧಾವಿಸಬೇಡಿ. ಇಂದು ನಿಮ್ಮ ಪ್ರೀತಿ ಪಾತ್ರರಿಗೆ ನೀವು ಕಹಿಯಾದ ಏನನ್ನಾದರೂ ಹೇಳುವ ಸಾಧ್ಯತೆ ಇದೆ, ಇದರಿಂದ ನಿಮ್ಮ ನಾಲಿಗೆಯನ್ನು ನೀವು ನಿಯಂತ್ರಿಸಬೇಕು. ಇದು ಭವಿಷ್ಯದಲ್ಲಿ ನಿಮ್ಮನ್ನು ವಿಷಾದಿಸುತ್ತದೆ. ಆರೋಗ್ಯದ ದೃಷ್ಟಿಯಿಂದ ಪರಿಸ್ಥಿತಿ ಸುಧಾರಿಸುವ ಸಾಧ್ಯತೆ ಇದೆ. ಆರ್ಥಿಕವಾಗಿ ನೀವು ಇಂದು ಬಲಶಾಲಿಯಾಗಿರುತ್ತೀರಿ. ಇಂದು ನಿಮ್ಮ ವೈಯಕ್ತಿಕ ಸಂಬಂಧಗಳಲ್ಲಿ ತಾಳ್ಮೆ ಮುಖ್ಯವಾಗುತ್ತದೆ. ತಪ್ಪು ಸಂವಹನದಿಂದಾಗಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ನೀವು ಸಕ್ರಿಯರಾಗಿ ಆಲಿಸಿ ಮತ್ತು ನಿಮ್ಮನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸಿ. ಪ್ರೀತಿ ಪಾತ್ರರ ಬಗ್ಗೆ ಸಹಾನುಭೂತಿ ಮತ್ತು ತಿಳುವಳಿಕೆಯನ್ನು ತೋರಿಸಲು ಇದು ಉತ್ತಮ ಸಮಯವಾಗಿದೆ. ರೀಚಾರ್ಜ್ ಮಾಡಲು ಸ್ವಲ್ಪ ಸಮಯವನ್ನು ಮೀಸಲಿಡುವ ಮೂಲಕ ಸಮತೋಲನವನ್ನು ಕಾಪಾಡಿಕೊಳ್ಳಿ.
ಇದು ಸಂಬಂಧದ ವಿಷಯಗಳನ್ನು ಸ್ಪಷ್ಟವಾಗಿ ಮತ್ತು ಶಾಂತ ಮನಸ್ಸಿನಿಂದ ಸಮೀಪಿಸಲು ನಿಮಗೆ ಸಹಾಯ ಮಾಡುತ್ತದೆ. ಇಂದು ನಿಮ್ಮ ವಿಶ್ಲೇಷಣಾತ್ಮಕ ಕೌಶಲ್ಯಗಳು ಕೆಲಸದಲ್ಲಿ ಹೊಳೆಯುತ್ತವೆ. ವಿಶೇಷವಾಗಿ ಗುಂಪು ಚಲನಶೀಲತೆಯನ್ನು ಒಳಗೊಂಡಿದ್ದರೆ ಕೆಲವು ಸವಾಲುಗಳನ್ನು ನಿರೀಕ್ಷಿಸಿ. ಆದರೆ ನಿಮ್ಮ ಪ್ರಾಯೋಗಿಕ ವಿಧಾನವು ತಂಡವನ್ನು ಸರಿಯಾದ ದಿಕ್ಕಿನಲ್ಲಿ ಮುನ್ನಡೆಸುತ್ತದೆ. ಬುಧಗ್ರಹದ ಹಿಮ್ಮೆಟ್ಟುವಿಕೆಗೆ ಕೆಲವು ಸಂವಹನದ ತೊಂದರೆಗಳನ್ನು ಉಂಟುಮಾಡಬಹುದು. ಈ ಕಾರಣಕ್ಕೆ ನೀವು ಗಮನ ಹರಿಸಿ ಮತ್ತು ಗೊಂದಲಗಳನ್ನು ತಪ್ಪಿಸಿ. ಇಂದು ಸಮಸ್ಯೆಗಳನ್ನು ಕ್ರಮಬದ್ಧವಾಗಿ ಪರಿಹರಿಸುವ ನಿಮ್ಮ ಸಾಮರ್ಥ್ಯಗಳಲ್ಲಿ ನಂಬಿಕೆ ಇಡಿ ಮತ್ತು ಇಂದು ನೀವು ನಿಮ್ಮ ವೃತ್ತಿಪರ ಕಾರ್ಯಗಳಲ್ಲಿ ಗಮನಾರ್ಹವಾಗಿ ಪ್ರಗತಿಯನ್ನು ಸಾಧಿಸುತ್ತೀರಿ. ತುಲಾ ರಾಶಿ, ಇಂದು ಹಣದ ವ್ಯವಹಾರದಲ್ಲಿ ಲಾಭದ ಸೂಚನೆ ಇದೆ. ಮನೆಯ ಒಳಗಿನ ವಿಷಯಗಳಲ್ಲಿ ನಿರ್ಣಯ ತೆಗೆದುಕೊಳ್ಳುವ ಸಮಯವಿದು. ಹಿರಿಯರೊಂದಿಗೆ ಕಲಹವಿಲ್ಲದಂತೆ ನೋಡಿಕೊಳ್ಳಿ. ಇಂದು ನಿಮ್ಮ ಮಾತುಗಳಿಂದ ಇತರರನ್ನು ಪ್ರೇರೇಪಿಸಬಹುದು. ಆರೋಗ್ಯ ಸುಧಾರಣೆಯ ದಿಕ್ಕಿನಲ್ಲಿದೆ. ಮಿತ್ರರಿಂದ ಬೆಂಬಲ ಇರುತ್ತದೆ. ದೇವಾಲಯಕ್ಕೆ ಭೇಟಿ ಮಾಡುವುದು ನಿಮ್ಮ ಮನಸ್ಸಿಗೆ ನೆಮ್ಮದಿಯನ್ನು ನೀಡುತ್ತದೆ. ಇಂದು ವೃತ್ತಿಪರ ಜೀವನದಲ್ಲಿ ಸ್ಥಿರತೆಯನ್ನು ಕಾಣಬಹುದು. ಪ್ರಣಯವು ನಿಮ್ಮ ಜೀವನದಲ್ಲಿ ಮತ್ತೆ ಪ್ರವೇಶಿಸುವ ಸಾಧ್ಯತೆ ಇದೆ. ಇಂದು ಕಾಗದ ಪತ್ರಗಳ ಬಗ್ಗೆ ಜಾಗರೂಕರಾಗಿರಿ. ಅಧಿಕಾವಧಿ ಕೆಲಸಕ್ಕಾಗಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನಿಮ್ಮನ್ನು ನೀವು ಸಿದ್ಧಪಡಿಸಿಕೊಳ್ಳಿ. ಅಲ್ಲದೆ ನೀವು ಉನ್ನತ ಸ್ಥಾನಕ್ಕೆ ಬಡ್ತಿ ಪಡೆಯುವ ಸಾಧ್ಯತೆಗಳು ಹೆಚ್ಚಿವೆ. ಆರ್ಥಿಕ ಮತ್ತು ಆರೋಗ್ಯ ಸ್ಥಿತಿಗಳು ಕ್ರಮೇಣ ಸುಧಾರಿಸುತ್ತವೆ. ಇಂದು ನಿಮ್ಮ ವೈಯಕ್ತಿಕ ಸಂಬಂಧಗಳಲ್ಲಿ ಆಳವಾದ ಸಂಪರ್ಕಗಳಿಗೆ ಅವಕಾಶಗಳನ್ನು ಪಡೆಯಬಹುದು. ನೀವು ಕಡೆಗಣಿಸಬಹುದಾದ ಸಂಬಂಧಗಳಲ್ಲಿನ ಸಾಮರ್ಥ್ಯವನ್ನು ನೋಡಲು ನಿಮ್ಮ ಹೃದಯ ಮತ್ತು ಮನಸ್ಸನ್ನು ತೆರೆಯಿರಿ. ಪ್ರಾಮಾಣಿಕ ಮತ್ತು ದಯೆಯ ಸಂವಹನವು ನಿಮ್ಮ ಅತ್ಯುತ್ತಮ ಮಿತ್ರವಾಗಿದೆ. ನಿಮ್ಮ ಆಲೋಚನೆಗಳನ್ನು ವ್ಯಕ್ತಪಡಿಸಲು ಹಿಂಜರಿಯಬೇಡಿ. ಇಂದು ಮುರಿದ ಸಂಬಂಧಗಳನ್ನು ಸರಿಪಡಿಸಲು ಅಥವಾ ಅಸ್ತಿತ್ವದಲ್ಲಿರುವ ಬಂಧಗಳನ್ನು ಬಲಪಡಿಸಲು ಒಳ್ಳೆಯ ದಿನವಾಗಿದೆ. ಸಾಮರಸ್ಯ ಮತ್ತು ತಿಳುವಳಿಕೆ ನಿಮ್ಮ ಸಂಬಂಧಗಳನ್ನು ಪೋಷಿಸುವ ಮತ್ತು ಪೂರೈಸುವ ಮಟ್ಟಕ್ಕೆ ಕೊಂಡೊಯ್ಯುತ್ತದೆ. ಇಂದು ನಿಮ್ಮ ವೃತ್ತಿಪರ ಜೀವನವು ಅನಿರೀಕ್ಷಿತ ಹೊಂದಾಣಿಕೆಗಳನ್ನು ತರಬಹುದು. ಈ ಬದಲಾವಣೆಗಳನ್ನು ನಿರ್ವಹಿಸುವಲ್ಲಿ ನಮ್ಯತೆ ಮತ್ತು ಹೊಂದಿಕೊಳ್ಳುವಿಕೆಯನ್ನು ಪ್ರಮುಖ ಆಸ್ತಿಗಳಾಗಿ ಸ್ವೀಕರಿಸಿ. ಸುಗಮ ಪರಿವರ್ತನೆಗಳನ್ನು ಖಚಿತಪಡಿಸಿಕೊಳ್ಳಲು ಮತ್ತು ತಪ್ಪು ಗ್ರಹಿಕೆಗಳನ್ನು ತಪ್ಪಿಸಲು ಸಹ ಉದ್ಯೋಗಿಗಳೊಂದಿಗೆ ಪರಿಣಾಮಕಾರಿಯಾಗಿ ಮಾತುಕತೆ ನಡೆಸಿ. ಇಂದು ನಿಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸುವಲ್ಲಿ ಪೂರ್ವಭಾವಿ ಕ್ರಮಗಳನ್ನು ತೆಗೆದುಕೊಳ್ಳಿ ಮತ್ತು ನಾಯಕತ್ವದ ಪಾತ್ರಗಳಿಗೆ ಹೆಜ್ಜೆ ಹಾಕಲು ಹಿಂಜರಿಯಬೇಡಿ. ಸಂಘಟಿತವಾಗಿ ಉಳಿಯುವ ಮೂಲಕ ಮತ್ತು ಸಮತೋಲನವನ್ನು ಕಾಪಾಡಿಕೊಳ್ಳುವ ಮೂಲಕ ನೀವು ಸಂಭಾವ್ಯ ಸವಾಲುಗಳನ್ನು ನಿಮ್ಮ ವೃತ್ತಿ ಜೀವನದ ಹಾದಿಯಲ್ಲಿ ಬೆಳವಣಿಗೆ ಮತ್ತು ಯಶಸ್ಸಿಗೆ ಅವಕಾಶಗಳಾಗಿ ಪರಿವರ್ತಿಸಬಹುದು. ವೃಶ್ಚಿಕ ರಾಶಿ, ಇಂದು ನಿಮಗೆ ಗಂಭೀರವಾದ ನಿರ್ಧಾರ ತೆಗೆದುಕೊಳ್ಳುವ ಪರಿಸ್ಥಿತಿ ಬರುತ್ತದೆ. ಉದ್ಯೋಗದಲ್ಲಿ ಬದಲಾವಣೆ ಅಥವಾ ಸ್ಥಳಾಂತರದ ಸಾಧ್ಯತೆ ಇದೆ. ಹಣಕಾಸಿನ ವ್ಯವಹಾರದಲ್ಲಿ ಹೆಚ್ಚು ಎಚ್ಚರಿಕೆ ಬೇಕು. ಕುಟುಂಬದ ಒಡನಾಟ ಉತ್ತಮವಾಗಿರುತ್ತದೆ. ಇಂದು ನಿಮ್ಮ ತಾಯಿಯ ಆರೋಗ್ಯದ ಕಡೆ ಗಮನವಿರಲಿ. ಪತ್ನಿ ಅಥವಾ ಪತಿಯೊಂದಿಗೆ ಮನಸ್ಸನ್ನು ಹಂಚಿಕೊಳ್ಳಿ. ಅಹಂಕಾರದ ಮಾತನ್ನು ತಪ್ಪಿಸಿ. ಇಂದು ದೇವರ ಆರಾಧನೆ ನಿಮಗೆ ಶಕ್ತಿ ನೀಡಲಿದೆ. ಇಂದು ವಿದ್ಯಾರ್ಥಿಗಳು ರಸ್ತೆ ದಾಟುವಾಗ ಜಾಗರೂಕರಾಗಿರಬೇಕು, ಏಕೆಂದರೆ ಅಪಘಾತ ಸಂಭವಿಸುವ ಸಾಧ್ಯತೆ ಹೆಚ್ಚಿರುತ್ತದೆ. ಇಂದು ಔಷಧಿಗಳು ನಿಮಗೆ ಫಲಿತಾಂಶಗಳನ್ನು ತೋರಿಸಲು ಪ್ರಾರಂಭಿಸುತ್ತವೆ, ಆಗ ನಿಮ್ಮ ಆರೋಗ್ಯ ಸುಧಾರಿಸುತ್ತದೆ. ಆರ್ಥಿಕವಾಗಿ ಇಂದು ಯಾವುದೇ ಸುಧಾರಣೆಗಳು ಕಂಡುಬರುವುದಿಲ್ಲ. ಪ್ರೇಮಿಗಳು ಹೃತ್ಪೂರ್ವಕ ಸಂದೇಶಗಳನ್ನು ಹಂಚಿಕೊಳ್ಳಲು ಮತ್ತು ಪರಸ್ಪರ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ಈ ದಿನವನ್ನು ಉತ್ತಮವಾಗಿ ಬಳಸಿಕೊಳ್ಳುತ್ತಾರೆ. ಇಂದು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಅರ್ಥಪೂರ್ಣ ಸಂಭಾಷಣೆಗಳು ಪ್ರೀತಿ ಪಾತ್ರರೊಂದಿಗಿನ ಬಾಂಧವ್ಯವನ್ನು ಬಲಪಡಿಸಬಹುದು. ನಿಮ್ಮ ಭಾವನೆಗಳ ಬಗ್ಗೆ ಮುಕ್ತವಾಗಿರಿ ಮತ್ತು ಇತರರನ್ನು ಗಮನವಿಟ್ಟು ಆಲಿಸಿ. ನಿಮ್ಮ ಮಾತುಕತೆಯಲ್ಲಿ ಸ್ಪಷ್ಟವಾಗಿರುವುದರ ಮೂಲಕ ತಪ್ಪು ಗ್ರಹಿಕೆಗಳನ್ನು ತಪ್ಪಿಸಿ. ಕುಟುಂಬದೊಂದಿಗೆ ಅಥವಾ ಸ್ನೇಹಿತರೊಂದಿಗೆ ನಿಮ್ಮ ಸಂಪರ್ಕಗಳನ್ನು ಬಲಪಡಿಸಲು ಇಂದು ಉತ್ತಮ ದಿನವಾಗಿದೆ. ಎಲ್ಲರೂ ಆನಂದಿಸುವ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ.
ಇದು ಸ್ಮರಣೀಯ ಸಕಾರಾತ್ಮಕ ಅನುಭವಗಳಿಗೆ ದಾರಿ ಮಾಡಿಕೊಡುತ್ತದೆ. ಇಂದು ನಿಮ್ಮ ಕೆಲಸದಲ್ಲಿ ಜವಾಬ್ದಾರಿಯನ್ನು ವಹಿಸಿಕೊಳ್ಳಲು ಅವಕಾಶಗಳನ್ನು ಒದಗಿಸುತ್ತದೆ. ಸವಾಲುಗಳು ಎದುರಾದರೂ ಕಾರ್ಯತಂತ್ರ ರೂಪಿಸುವ ನಿಮ್ಮ ಸಾಮರ್ಥ್ಯವು ವಿಷಯಗಳನ್ನು ಸರಿಯಾದ ದಿಕ್ಕಿನಲ್ಲಿ ಕೊಂಡೊಯ್ಯಲು ಸಹಾಯ ಮಾಡುತ್ತದೆ. ನಿಮ್ಮ ದೀರ್ಘಕಾಲೀನ ಗುರಿಗಳ ಮೇಲೆ ಗಮನ ಹರಿಸಿ ಮತ್ತು ಸಣ್ಣ ಪುಟ್ಟ ಹಿನ್ನಡೆಗಳಿಂದ ಪ್ರಭಾವಿತರಾಗಬೇಡಿ. ಸಹ ಉದ್ಯೋಗಿಗಳೊಂದಿಗಿನ ಸಹಯೋಗವು ಪ್ರಯೋಜನಕಾರಿಯಾಗಿದೆ ಮತ್ತು ನಿಮ್ಮ ನವೀನ ಆಲೋಚನೆಗಳನ್ನು ಮುಖ್ಯವಾದವರು ಮೆಚ್ಚುತ್ತಾರೆ. ಇಂದು ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನಿಮ್ಮ ಪ್ರವೃತ್ತಿಯನ್ನು ನಂಬಿರಿ. ಧನುರಾಶಿ, ಇಂದು ಪ್ರಯಾಣದ ಯೋಗ ಕೂಡಿ ಬರುತ್ತದೆ. ವ್ಯವಹಾರ ಅಥವಾ ಉದ್ಯೋಗ ಸಂಬಂಧಿಸಿದ ಯಾತ್ರೆ ಸಾರ್ಥಕವಾಗಲಿದೆ. ಹೊಸ ವ್ಯಕ್ತಿಗಳ ಪರಿಚಯದಿಂದ ಲಾಭವಿರುತ್ತದೆ. ಹಣಕಾಸಿನ ವಿಚಾರದಲ್ಲಿ ಚಿಂತೆ ಇರುವುದಿಲ್ಲ. ಬಂಧುಗಳೊಂದಿಗೆ ಸಾಂಘಿಕ ಚಟುವಟಿಕೆ ನಡೆಯಬಹುದು. ಆರೋಗ್ಯದಲ್ಲಿ ಬದಲಾವಣೆ, ಜ್ವರ ಅಥವಾ ಅನಾರೋಗ್ಯ ಇರುತ್ತದೆ. ಮಕ್ಕಳ ವಿಷಯದಲ್ಲಿ ಪ್ರಗತಿ ಕಾಣಬಹುದು. ತಾತ್ಕಾಲಿಕ ಒತ್ತಡ ಸಂಭವಿಸಲಿದೆ. ಸಂಜೆ ವೇಳೆಗೆ ಆನಂದಕರ ಸಮಯ ಕಳೆಯುತ್ತೀರಿ. ಇಂದು ನೀವು ಹೊಸ ಯೋಜನೆಯನ್ನು ಕೈಗೆತ್ತಿಕೊಳ್ಳುವ ಸಾಧ್ಯತೆ ಇರುತ್ತದೆ. ಅದು ಮುಂದಿನ ದಿನಗಳಲ್ಲಿ ಉತ್ತಮ ಲಾಭವನ್ನು ನೀಡುತ್ತದೆ. ವೈಯಕ್ತಿಕ ಜೀವನದಲ್ಲಿ ಸ್ಥಿರತೆಯನ್ನು ನಿರೀಕ್ಷಿಸಬಹುದು. ಆರ್ಥಿಕವಾಗಿ ನಿಮ್ಮ ಸ್ಥಿತಿ ತೃಪ್ತಿಕರವಾಗಿರುತ್ತದೆ. ಮಕ್ಕಳು ಇಂದು ಕೆಲವು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ಆದ್ದರಿಂದ ನೀವು ಸರಿಯಾದ ಕಾಳಜಿ ವಹಿಸಬೇಕು. ಇಂದು ನಿಮ್ಮ ವೈಯಕ್ತಿಕ ಸಂಬಂಧಗಳಲ್ಲಿ ನಿಮ್ಮ ಸುತ್ತಮುತ್ತಲಿನವರಿಗೆ ಕೃತಜ್ಞತೆ ಮತ್ತು ಮೆಚ್ಚುಗೆಯನ್ನು ತೋರಿಸಲು ಒಳ್ಳೆಯ ದಿನವಾಗಿದೆ. ಮುಕ್ತ ಹೃದಯದ ಸಂಭಾಷಣೆಗಳಲ್ಲಿ ತೊಡಗಿಸಿಕೊಳ್ಳಿ ಮತ್ತು ನಿಮ್ಮ ಭಾವನೆಗಳನ್ನು ಪ್ರಾಮಾಣಿಕವಾಗಿ ವ್ಯಕ್ತಪಡಿಸಿ. ಈ ಪ್ರಾಮಾಣಿಕತೆಯು ನಿಮ್ಮ ಸಂಪರ್ಕಗಳನ್ನು ಬಲಪಡಿಸುತ್ತದೆ ಮತ್ತು ಅವುಗಳನ್ನು ಹೆಚ್ಚು ಅರ್ಥಪೂರ್ಣಗೊಳಿಸುತ್ತದೆ. ಪ್ರೀತಿ ಪಾತ್ರರೊಂದಿಗೆ ನಿಮ್ಮನ್ನು ಸುತ್ತುವರೆದು ಪರಸ್ಪರ ನಂಬಿಕೆಯನ್ನು ಬೆಳೆಸುವತ್ತ ಗಮನ ಹರಿಸಿ. ಇಂದು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಶಾಶ್ವತವಾದ ಬಂಧಗಳನ್ನು ಬೆಳೆಸಲು ಮತ್ತು ಆಲಿಸಲು ಹಂಚಿಕೊಳ್ಳುವಷ್ಟೇ ಮುಖ್ಯ ಎಂಬುದನ್ನು ನೀವು ನೆನಪಿಡಬೇಕು. ಇಂದು ನಿಮ್ಮ ವೃತ್ತಿಪರ ಕ್ಷೇತ್ರದಲ್ಲಿ ಹೊಸ ಆಲೋಚನೆಗಳು ಮತ್ತು ಮಹತ್ವಾಕಾಂಕ್ಷೆಗಳಿಂದ ನೀವು ಪ್ರೇರೇಪಿತರಾಗಬಹುದು. ಈ ಬದಲಾವಣೆಗಳನ್ನು ಸ್ವೀಕರಿಸಿ ಮತ್ತು ನಿಮ್ಮನ್ನು ಚೌಕಟ್ಟಿಗೆ ಮೀರಿ ಯೋಚಿಸಲು ಅನುಮತಿಸಿ. ನಿಮ್ಮ ದೃಷ್ಟಿಕೋನವನ್ನು ಹಂಚಿಕೊಳ್ಳುವ ಸಹ ಉದ್ಯೋಗಿಗಳೊಂದಿಗೆ ಸಹಕರಿಸಿ. ನೀವು ನವೀನ ಪರಿಹಾರಗಳನ್ನು ಹುಟ್ಟುಹಾಕಬಹುದು. ಸಾಮರಸ್ಯದ ಕೆಲಸದ ವಾತಾವರಣವನ್ನು ಉತ್ತೇಜಿಸಲು ಮಾತುಕತೆಯ ಮಾರ್ಗಗಳನ್ನು ಮುಕ್ತವಾಗಿಡಿ. ಹೊಂದಿಕೊಳ್ಳುವಿಕೆ ನಿಮ್ಮ ಮಿತ್ರ ಎಂಬುದನ್ನು ನೆನಪಿಡಿ. ಇದು ಸೃಜನಶೀಲ ಮತ್ತು ಮುಂದಾಲೋಚನೆಯ ಮನಸ್ಥಿತಿಯೊಂದಿಗೆ ಸವಾಲುಗಳನ್ನು ಎದುರಿಸಲು ನಿಮಗೆ ಅನುವು ಮಾಡಿಕೊಡುತ್ತದೆ. ಮಕರ ರಾಶಿ, ಇಂದು ನೀವು ಕಠಿಣ ನಿರ್ಧಾರ ತೆಗೆದುಕೊಳ್ಳಬೇಕಾಗಬಹುದು. ಹೃದಯ ಸಂಬಂಧಿಸಿದ ವಿಷಯಗಳಲ್ಲಿ ಎಚ್ಚರಿಕೆ ಇರಲಿ. ಹಣದ ವ್ಯವಹಾರದಲ್ಲಿ ಲಾಭವಿರುವ ಸಾಧ್ಯತೆ ಇದೆ. ಉದ್ಯೋಗದಲ್ಲಿ ಸಮಸ್ಯೆ ಕಂಡುಬರುತ್ತದೆ, ಆದರೆ ನಿಮ್ಮ ತಾಳ್ಮೆ ಅದನ್ನು ಗೆಲ್ಲಿಸಬಹುದು. ಕುಟುಂಬದ ಸಹಕಾರ ಉತ್ತಮವಾಗಿರುತ್ತದೆ. ವಿದ್ಯಾರ್ಥಿಗಳಿಗೆ ಇಂದು ಹೊಸ ಅವಕಾಶ ಕೂಡಿ ಬರುತ್ತದೆ. ತಾಂತ್ರಿಕ ಕೆಲಸದಲ್ಲಿ ಯಶಸ್ಸು ಇರುತ್ತದೆ. ಇಂದು ನಿಮ್ಮ ಶ್ರದ್ಧೆ ಫಲ ನೀಡಲಿದೆ. ಇಂದು ನಿಮ್ಮ ಹಠಮಾರಿ ಮನೋಭಾವ ನಿಮಗೆ ಸಮಸ್ಯೆಯಾಗಬಹುದು. ನಿಮ್ಮ ಸ್ವಭಾವವನ್ನು ನೋಡಿ ಜನರು ನಿಮ್ಮನ್ನು ನಿರ್ಣಯಿಸಬಹುದು. ನಿಮ್ಮ ವೃತ್ತಿಪರ ಜೀವನದಲ್ಲಿ ನಿಮಗೆ ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳನ್ನು ವಹಿಸಿಕೊಡಬಹುದು. ನಿಮ್ಮ ಕುಟುಂಬ ಸದಸ್ಯರಿಂದ ಒಳ್ಳೆಯ ಸುದ್ದಿಯನ್ನು ನಿರೀಕ್ಷಿಸಬಹುದು. ಇಂದು ಆರೋಗ್ಯ ಮತ್ತು ಸಂಪತ್ತಿಗೆ ಸಂಬಂಧಿಸಿದ ವಿಷಯಗಳು ನಿಮ್ಮ ಪರವಾಗಿರುತ್ತವೆ. ಆರ್ಥಿಕ ಬಿಕ್ಕಟ್ಟು ನಿಮಗೆ ಇಂದು ಮಾನಸಿಕ ಒತ್ತಡವನ್ನು ನೀಡುವ ಸಾಧ್ಯತೆ ಇದೆ. ಇಂದು ನಿಮ್ಮ ವೈಯಕ್ತಿಕ ಸಂಬಂಧಗಳಲ್ಲಿ ಸ್ವಲ್ಪ ತಾಳ್ಮೆ ಮತ್ತು ತಿಳುವಳಿಕೆ ಅಗತ್ಯವಾಗಬಹುದು. ಪ್ರೀತಿ ಪಾತ್ರರಲ್ಲಿ ನೀವು ವಿಭಿನ್ನ ದೃಷ್ಟಿಕೋನಗಳನ್ನು ಎದುರಿಸಬಹುದು, ಆದರೆ ಸಾಮಾನ್ಯ ನೆಲೆಯನ್ನು ಕಂಡುಕೊಳ್ಳುವುದು ನಿಮ್ಮ ಬಂಧಗಳನ್ನು ಬಲಪಡಿಸುತ್ತದೆ. ಪ್ರಾಮಾಣಿಕ ಮಾತುಕತೆ ಮುಖ್ಯವಾಗಿದೆ, ಆದ್ದರಿಂದ ಇತರರ ಮಾತುಗಳನ್ನು ಕೇಳುವಾಗ ನಿಮ್ಮ ಭಾವನೆಗಳನ್ನು ಪ್ರಾಮಾಣಿಕವಾಗಿ ವ್ಯಕ್ತಪಡಿಸಿ. ಇಂದು ತೀರ್ಮಾನಗಳಿಗೆ ಧಾವಿಸುವುದನ್ನು ತಪ್ಪಿಸಿ, ಏಕೆಂದರೆ
ವಿಷಯಗಳು ಅವು ತೋರುವಷ್ಟು ಅಲ್ಲದಿರಬಹುದು. ಇಂದು ನೀವು ವೃತ್ತಿಪರ ಜೀವನದಲ್ಲಿ ಕೆಲವು ಸವಾಲುಗಳನ್ನು ಸಹ ಎದುರಿಸಬಹುದು, ಆದರೆ ಇವು ಕೇವಲ ಅವಕಾಶಗಳಾಗಿರುತ್ತವೆ. ನಿಮ್ಮ ವಿಧಾನದಲ್ಲಿ ನಮ್ಯತೆಯನ್ನು ಅಳವಡಿಸಿಕೊಳ್ಳಿ, ಏಕೆಂದರೆ ಅನಿರೀಕ್ಷಿತ ಬದಲಾವಣೆಗಳು ಪ್ರಯೋಜನಕಾರಿ ಫಲಿತಾಂಶಗಳಿಗೆ ಕಾರಣವಾಗಬಹುದು. ಸಹ ಉದ್ಯೋಗಿಗಳೊಂದಿಗೆ ಸಹಕರಿಸಿ ಮತ್ತು ಹೆಚ್ಚಿನ ಯಶಸ್ಸಿಗೆ ಒಳನೋಟಗಳನ್ನು ಹಂಚಿಕೊಳ್ಳಿ. ಇಂದು ಆಶ್ಚರ್ಯಕರ ರೀತಿಯಲ್ಲಿ ಸಹಾಯ ಮಾಡುವ ಹೊಸ ಕೌಶಲ್ಯಗಳನ್ನು ಕಲಿಯಲು ಮುಕ್ತರಾಗಿರಿ. ಆತುರದ ನಿರ್ಧಾರಗಳನ್ನು ತಪ್ಪಿಸಿ. ಇಂದು ಅತ್ಯುತ್ತಮವಾಗಿ ಫಲಿತಾಂಶಗಳಿಗಾಗಿ ಸಂದರ್ಭಗಳನ್ನು ಸಂಪೂರ್ಣವಾಗಿ ವಿಶ್ಲೇಷಿಸಲು ಸಮಯ ತೆಗೆದುಕೊಳ್ಳಿ. ನಿರಂತರತೆ ನಿಮ್ಮ ದೊಡ್ಡ ಆಸ್ತಿಯಾಗಿರುತ್ತದೆ. ಕುಂಭ ರಾಶಿ, ಇಂದು ನಿಮ್ಮ ಭಾವನೆಗಳ ಹತೋಟಿಗೆ ಸವಾಲು ಒದಗಿ ಬರಬಹುದು. ಮಾತಿನಲ್ಲಿ ಮೃದುತ್ವ ಇರಲಿ, ಹಣದ ವ್ಯವಹಾರಗಳಲ್ಲಿ ಸಹಜತೆ ಇರಲಿ. ಉದ್ಯೋಗದಲ್ಲಿ ತಾತ್ಕಾಲಿಕ ಅಡೆತಡೆ ಇರುತ್ತದೆ, ಕೆಲಸದಲ್ಲಿ ಕ್ರಮೇಣ ಯಶಸ್ಸು ಲಭಿಸಲಿದೆ. ಬಂಧುಗಳೊಂದಿಗೆ ಭಿನ್ನ ಅಭಿಪ್ರಾಯ ಇರಬಹುದು, ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತದೆ. ಓದುಗರಿಗೆ ಇದು ಉತ್ತಮ ದಿನವಾಗುತ್ತದೆ. ಸಂಯಮದ ಪ್ರಯೋಗದಿಂದ ನಿಮ್ಮ ದಿನ ಸುಖಕರವಾಗಿರುತ್ತದೆ. ಇಂದು ನೀವು ಫೋನ್ ಕರೆಯ ಮೂಲಕ ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯುವ ಸಾಧ್ಯತೆ ಇದೆ. ಹಣದ ಒಳಹರಿವು ಸಾಕಷ್ಟು ಸಾಧ್ಯತೆ ಇರುವುದರಿಂದ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿದೆ. ಇಂದು ಸಂಜೆ ನೀವು ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ವಿಹಾರಕ್ಕೆ ಯೋಜಿಸಬಹುದು. ಅವಕಾಶಗಳು ನಿಮ್ಮ ದಾರಿಗೆ ಬರಬಹುದು, ಅವುಗಳನ್ನು ಪಡೆಯಲು ಇದು ಒಳ್ಳೆಯ ದಿನವಾಗಿದೆ. ಇಂದು ಹಳೆಯ ಸ್ನೇಹಿತರೊಂದಿಗಿನ ಭೇಟಿಯನ್ನು ಸಹ ಊಹಿಸಬಹುದು. ಈ ಸ್ನೇಹಿತರು ಅನಿರೀಕ್ಷಿತ ಸುದ್ದಿಯಿಂದ ನಿಮ್ಮನ್ನು ಸಂತೋಷಪಡಿಸಬಹುದು. ಇಂದು ನಿಮ್ಮ ವೈಯಕ್ತಿಕ ಸಂಬಂಧಗಳಲ್ಲಿ ತಾಳ್ಮೆ ಮತ್ತು ತಿಳುವಳಿಕೆಯನ್ನು ಪ್ರದರ್ಶಿಸುವ ದಿನವಿದು. ಪ್ರೀತಿ ಪಾತ್ರರೊಂದಿಗೆ ನೀವು ಸಣ್ಣ ಪುಟ್ಟ ತಪ್ಪು ಗ್ರಹಿಕೆಯನ್ನು ಅನುಭವಿಸಬಹುದು. ನೀವು ಮಾತನಾಡುವುದಕ್ಕಿಂತ ಹೆಚ್ಚಾಗಿ ಕೇಳುವುದು ಮತ್ತು ಸಹಾನುಭೂತಿ ನಿಮ್ಮ ಸಂವಹನಗಳನ್ನು ಮಾರ್ಗದರ್ಶಿಸಲಿದೆ. ನಿಮ್ಮ ಪ್ರೀತಿ ಪಾತ್ರರಿಗೆ ನೀವು ಅವರ ಜೊತೆ ಇದ್ದೀರಿ ಎಂದು ಭರವಸೆ ನೀಡಬೇಕು, ಏಕೆಂದರೆ ಇದು ನೀವು ಹಂಚಿಕೊಳ್ಳುವ ಬಂಧಗಳನ್ನು ಬಲಪಡಿಸುತ್ತದೆ. ಇಂದು ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ ಮತ್ತು ಬದಲಾಗಿ ಸಾಮರಸ್ಯವನ್ನು ಬೆಳೆಸುವತ್ತ ಗಮನ ಹರಿಸಿ. ನಿಮ್ಮ ಪರಿಗಣನಾ ವಿಧಾನವನ್ನು ಇಂದು ಪ್ರಶಂಸಿಸಲಾಗುತ್ತದೆ. ಇಂದು ನಿಮ್ಮ ವೃತ್ತಿಪರ ಜೀವನವು ಸ್ವಲ್ಪ ಪ್ರಕ್ಷುಬ್ಧ ಕ್ಷಣಗಳನ್ನು ಎದುರಿಸಬಹುದು. ಹೊಂದಿಕೊಳ್ಳುವವರಾಗಿರಿ ಮತ್ತು ಹೊಸ ಆಲೋಚನೆಗಳಿಗೆ ಮುಕ್ತರಾಗಿರಿ. ವಿಶೇಷವಾಗಿ ಇಂದು ಹೊಸ ದೃಷ್ಟಿಕೋನಗಳನ್ನು ನೀಡಬಲ್ಲ ಸಹ ಉದ್ಯೋಗಿಗಳಿಂದ ನಾವೀನ್ಯತೆಯನ್ನು ಸ್ವೀಕರಿಸಿ ಮತ್ತು ಅಸಾಂಪ್ರದಾಯಿಕ ಪರಿಹಾರಗಳಿಂದ ದೂರ ಸರಿಯಬೇಡಿ. ಈ ವಿಧಾನವು ನಿಮ್ಮ ವೃತ್ತಿ ಜೀವನದ ಪಥವನ್ನು ಹೆಚ್ಚಿಸುವ ನಿರೀಕ್ಷಿತ ಪ್ರಗತಿಗಳಿಗೆ ಕಾರಣವಾಗಬಹುದು. ಇಂದು ಸವಾಲುಗಳನ್ನು ಎದುರಿಸುವ ನಿಮ್ಮ ಸಾಮರ್ಥ್ಯದಲ್ಲಿ ನಂಬಿಕೆ ಇಡಿ ಮತ್ತು ದೀರ್ಘಾವಧಿಯಲ್ಲಿ ಪರಿಶ್ರಮವು ಫಲ ನೀಡುತ್ತದೆ ಎಂಬುದನ್ನು ನೆನಪಿಡಿ. ತಪ್ಪು ಗ್ರಹಿಕೆಗಳನ್ನು ತಪ್ಪಿಸಲು ಮಾತುಕತೆಯ ಮಾರ್ಗಗಳನ್ನು ತೆರೆದಿಡಿ. ಮೀನರಾಶಿ, ಇಂದು ಹಣಕಾಸಿನಲ್ಲಿ ಚಿಕ್ಕ ಲಾಭದ ಅವಕಾಶವಿದೆ. ಕುಟುಂಬದಲ್ಲಿ ನೆಮ್ಮದಿ ಇರುತ್ತದೆ, ಆದರೆ ವಾದ ವಿವಾದವನ್ನು ತಪ್ಪಿಸಿ. ಆರೋಗ್ಯದಲ್ಲಿ ಉತ್ತಮ ಬದಲಾವಣೆ ಇಂದು ಕಂಡುಬರುತ್ತದೆ. ಹಳೆಯ ಗೆಳೆಯರ ಸಂಪರ್ಕದ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇಂದು ಯಶಸ್ಸು ಲಭಿಸಬಹುದು. ಹೊಸ ಯೋಜನೆಯ ಪ್ರಾರಂಭಕ್ಕೆ ಸೂಕ್ತ ದಿನವಿದು. ದೇವರ ಆಶೀರ್ವಾದದಿಂದ ನಿಮ್ಮ ಸಮಸ್ಯೆಗಳು ಇಂದು ದೂರ ಸರಿಯುತ್ತವೆ. ಈ ದಿನವು ನಿಮಗೆ ತಾಳ್ಮೆಯಿಂದ ಸಾಗಲಿದೆ. ಇಂದು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಕೆಲವು ಸಾಮಾನ್ಯ ಸಮಸ್ಯೆಗಳು ಮೇಲುಗೈ ಸಾಧಿಸುತ್ತಿರುವಂತೆ ತೋರುತ್ತದೆ. ಕೆಲವು ತಪ್ಪು ತಿಳುವಳಿಕೆಗಳು ಮತ್ತು ಅಹಂಕಾರದ ಸಮಸ್ಯೆಗಳು ದಂಪತಿಗಳ ನಡುವಿನ ಸಂಬಂಧಕ್ಕೆ ಕಹಿಯನ್ನುಂಟು ಮಾಡುವ ಸಾಧ್ಯತೆ ಇದೆ, ಆದರೆ ನೀವು ಅವುಗಳನ್ನು ಚೆನ್ನಾಗಿ ನಿರ್ವಹಿಸುತ್ತೀರಿ. ಆದಾಯದಲ್ಲಿ ಹೆಚ್ಚಳವನ್ನು ನಿರೀಕ್ಷಿಸಬಹುದು, ಆದ್ದರಿಂದ ಆರ್ಥಿಕವಾಗಿ ನೀವು ಹಣದ ಹರಿವನ್ನು ಕಾಣುತ್ತೀರಿ. ಇಂದು ನಿಮ್ಮ ಸಹಾನುಭೂತಿಯ ಸ್ವಭಾವವು ಹೊಳೆಯುತ್ತದೆ.
ಪ್ರೀತಿ ಪಾತ್ರರೊಂದಿಗೆ ಆಳವಾದ ಸಂಪರ್ಕ ಸಾಧಿಸಲು, ಕೇಳುವ ಕಿವಿ ಮತ್ತು ಹೃತ್ಪೂರ್ವಕ ಸಲಹೆಗಳನ್ನು ನೀಡಲು ಈ ಶಕ್ತಿಯನ್ನು ಬಳಸಿ. ತಪ್ಪು ಗ್ರಹಿಕೆಗಳನ್ನು ಸ್ಪಷ್ಟಪಡಿಸಲು, ಪ್ರಾಮಾಣಿಕ ಮಾತುಕತೆಯ ಮೂಲಕ ಬಲವಾದ ಬಂಧಗಳನ್ನು ಬೆಳೆಸಲು ಮುಕ್ತರಾಗಿರಿ. ಇಂದು ಕುಟುಂಬ ಅಥವಾ ಸ್ನೇಹಿತರೊಂದಿಗೆ ಗುಣಮಟ್ಟದ ಸಮಯವನ್ನು ಹಂಚಿಕೊಳ್ಳಲು ಇದು ಪರಿಪೂರ್ಣ ದಿನವಾಗಿದೆ. ಸಂತೋಷ ಮತ್ತು ನಗುವನ್ನು ತರುವ, ಭಾವನಾತ್ಮಕ ಸಂಪರ್ಕಗಳನ್ನು ಬಲಪಡಿಸುವ ಮತ್ತು ಅಮೂಲ್ಯವಾದ ನೆನಪುಗಳನ್ನು ಸೃಷ್ಟಿಸುವ ಚಟುವಟಿಕೆಗಳಲ್ಲಿ ನೀವು ತೊಡಗಿಸಿಕೊಳ್ಳಿ. ಇಂದು ನೀವು ಕೆಲಸದಲ್ಲಿ ಹಳೆಯ ಯೋಜನೆಗಳಿಗೆ ಪುನರ್ವಿಮರ್ಶಿಸುವ ಸಾಧ್ಯತೆ ಇದೆ. ಈ ಕೆಲಸಗಳಿಗೆ ಹೊಸ ಜೀವ ತುಂಬಲು ನಿಮ್ಮ ಸೃಜನಶೀಲ ಸಾಮರ್ಥ್ಯಗಳನ್ನು ಬಳಸಿಕೊಳ್ಳಿ. ಹೊಸ ದೃಷ್ಟಿಕೋನಗಳನ್ನು ಪಡೆಯಲು ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸಲು ಸಹ ಉದ್ಯೋಗಿಗಳೊಂದಿಗೆ ಸಹಕರಿಸಿ. ಇಂದು ತಾಳ್ಮೆಯಿಂದ ಇರಿ, ಏಕೆಂದರೆ ಕೆಲವು ಸವಾಲುಗಳಿಗೆ ನಿರೀಕ್ಷೆಗಿಂತ ಹೆಚ್ಚಿನ ಸಮಯ ಬೇಕಾಗಬಹುದು. ದೀರ್ಘಾವಧಿಯ ಗುರಿಗಳ ಮೇಲೆ ಕಣ್ಣಿಡಿ ಮತ್ತು ಅತ್ಯುತ್ತಮ ಯಶಸ್ಸಿಗೆ ಅಗತ್ಯವಿರುವಂತೆ ನಿಮ್ಮ ಯೋಜನೆಗಳಿಗೆ ಹೊಂದಾಣಿಕೆಗಳನ್ನು ಮಾಡಲು ಹಿಂಜರಿಯಬೇಡಿ. ಇದರಿಂದ ಯಶಸ್ಸು ನಿಮಗೆ ಹಿಂಸರಿಯಬಹುದು. ಆದ್ದರಿಂದ ಯಾವುದಕ್ಕೂ ಹಿಂಜರಿಯದೆ ಮುಂದಿನ ದಿನಗಳಿಗಾಗಿ, ಮುಂದಿನ ಯಶಸ್ಸಿಗಾಗಿ ತಾಳ್ಮೆಯಿಂದ ನಿಮ್ಮ ಕೆಲಸಗಳಲ್ಲಿ ನಂಬಿಕೆ ಇಡಿ. ಗೆಳೆಯರೇ, ಹೀಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ. ಗೆಳೆಯರೇ, ಕೊಳ್ಳೇಗಾಲದ ಪ್ರಸಿದ್ಧ ತಾಂತ್ರಿಕರು ಕೇರಳದ ಶ್ರೀ ದುರ್ಗಾದೇವಿ ಜ್ಯೋತಿಷ್ಯರು ಎಂ ಶ್ರೀನಿವಾಸನ್ ಇವರು ಕೊಳ್ಳೇಗಾಲದಿಂದ ನೇರ ಪರಿಹಾರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆ ಏನೇ ಇದ್ದರೂ ಪರಿಹಾರದಲ್ಲಿ ಚಾಲೆಂಜ್ ಆಗಿ ಮಾಡಿಕೊಡುತ್ತಾರೆ. ಮೋಡಿ ಮಾಂತ್ರಿಕ ಮನೆತನದವರು. ವಂಶ ಪರಂಪರೆಯ ಜ್ಯೋತಿಷ್ಯರಲ್ಲಿ ಇವರು ಪ್ರಮಾಣ ಪತ್ರ ಪಡೆದಿರುತ್ತಾರೆ. ಇವರನ್ನು ಸಂಪರ್ಕಿಸಲು ಹಿಂದೆ ಕರೆ ಮಾಡಿ 9632994106 9632994106.